ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಆ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಡಿಟರ್ಮಿನೇಷನ್ ಆಫ್ ಅ ಜಿಯೋಮೆಟ್ರಿ ಆಫ್ ಮೆಟಲ್ ಕ್ಲಸ್ಟರ್ ಬೈ ಯೂಸಿಂಗ್ ದ ವೇಟ್ಸ್ ರೂಲ್. ಸೊ ವೇಟ್ಸ್ ರೂಲ್ ಯೂಸ್ ಮಾಡಿ ಮೆಟಲ್ ಕ್ಲಸ್ಟರ್ದ ಜಿಯೋಮೆಟ್ರಿನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ವೇಟ್ಸ್ ರೂಲ್ ಯೂಸ್ ಮಾಡಿ ಕಾರ್ಬೋರೆನ್ಸು ಮತ್ತು ಬೋರೆನ್ಸ್ ಜಿಯೋಮೆಟ್ರಿನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಸೇಮ್ ವೇಟ್ಸ್ ರೂಲ್ ಯೂಸ್ ಮಾಡಿ ಯಾವ ಥರ ಮೆಟಲ್ ಕ್ಲಸ್ಟರ್ದ ಜಿಯೋಮೆಟ್ರಿನ ಡಿಟರ್ಮಿನೇಷನ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ನಮ್ಮ ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ಕೆಲವು ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಏನು ಅಂತಂದರೆ ವೇಲೆನ್ಸಿ ಎಲೆಕ್ಟ್ರಾನ್ಸ್ ಆಫ್ ಮೆಟಲ್ಸದು ವೇಲೆನ್ಸಿ ಎಲೆಕ್ಟ್ರಾನ್ಸ್ ಗೊತ್ತಿರಬೇಕು. ಹಾಗಾದರೆ ಮಾತ್ರ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ನೋಡೋಣ ಬನ್ನಿ. ಜಿಂಕು, ಕ್ಯಾಡ್ಮಿಯಮು, ಮರ್ಕ್ಯೂರಿ ಇದ್ದರೆ ಸೊ ಇಂಪಾರ್ಟೆಂಟ್ ಮೆಟಲ್ಸ್ ಮಾತ್ರ ಹೇಳ್ತೀನಿ. ಆವಾಗ ವೇಲೆನ್ಸಿ ಎಷ್ಟಿರುತ್ತೆ? 12 ಇರುತ್ತೆ. ನೋಡಿ, ಒಂದೇ ಸೀರೀಸಲ್ಲಿದೆ ಇದು. ಸೊ ಏನಾಗುತ್ತೆ, ಇಲ್ಲಿ 12 ಬರುತ್ತೆ ಅಲ್ವಾ. ಒಂದು ಗ್ರೂಪಲ್ಲೇ ಇದೆ, ಸೇಮ್ ಗ್ರೂಪಲ್ಲಿರೋದ್ರಿಂದ ಏನಾಗುತ್ತೆ, ಸೊ ಸೇಮ್ ವೇಲೆನ್ಸಿ ಇರುತ್ತೆ, 12 ವೇಲೆನ್ಸಿ ಇರುತ್ತೆ. ಅದೇ ನೀವು ಕಾಪರು, ಓಕೆ, ಸೊ ಕಾಪರು, ಸಿಲ್ವರು, ಗೋಲ್ಡ್ ಇದನ್ನು ತೊಗೊಂಡಾಗ ವೇಲೆನ್ಸಿ ಎಷ್ಟಿರುತ್ತೆ? 11 ಇರುತ್ತೆ. ಸೊ ನಿಕ್ಕಲ್ಲು, ಪ್ಯಾಲೆಡಿಯಮು, ಪ್ಲಾಟಿನಮ್ ತೊಗೊಂಡ್ರೆ ವೇಲೆನ್ಸಿ ಎಷ್ಟಿರುತ್ತೆ? 10 ಇರುತ್ತೆ. ಕೋಬಾಲ್ಟು, ರೋಡಿಯಮ್, ಇರಿಡಿಯಮ್ ತೊಗೊಂಡ್ರೆ ಎಷ್ಟಿರುತ್ತೆ? 9 ಇರುತ್ತೆ ವೇಲೆನ್ಸಿ. ಐರನ್, ರುದೆನಿಯಮ್ ಆ್ಯಂಡ್ ಆಸ್ಮಿಯಮ್ ತೊಗೊಂಡಾಗ ಎಷ್ಟಿರುತ್ತೆ? 8 ಇರುತ್ತೆ. ಅದೇ ಥರ ಮ್ಯಾಂಗನೀಸ್ ತೊಗೊಂಡಾಗ ಎಷ್ಟಿರುತ್ತೆ? 7 ಇರುತ್ತೆ. ಸೊ ಕ್ರೋಮಿಯಮ್, ಮಾಲಿಬ್ಡಿನಿಯಮ್ ಆ್ಯಂಡ್ ಟಂಗ್ಸ್ಟನ್ ತೊಗೊಂಡಾಗ ಎಷ್ಟಿರುತ್ತೆ? 6 ಇರುತ್ತೆ ವೇಲೆನ್ಸಿ. ಅದೇ ಥರ ವೆನೆಡಿಯಮ್ ತೊಗೊಂಡಾಗ ಎಷ್ಟಿರುತ್ತೆ? ವೇಲೆನ್ಸಿ 5 ಇರುತ್ತೆ. ಟೈಟಾನಿಯಮ್ ಆ್ಯಂಡ್ ಜರ್ಕನಿಯಮ್ ತೊಗೊಂಡಾಗ ಎಷ್ಟಿರುತ್ತೆ? ವೇಲೆನ್ಸಿ 4 ಇರುತ್ತೆ. ಓಕೆ, ಸೊ ಸೇಮ್ ಗ್ರೂಪಲ್ಲಿದ್ದಾಗ ಯಾವ ಎಲಿಮೆಂಟು ಸೇಮ್ ಗ್ರೂಪಲ್ಲಿರುತ್ತೆ ಆ ಎಲಿಮೆಂಟು ಸೇಮ್ ವೇಲೆನ್ಸಿನ ಹೊಂದಿರುತ್ತೆ. ಇದು ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕಾಗಿರೋದು. ಸೊ ನೆಕ್ಸ್ಟ್ ಹೋಗೋಣ ನಾವು ಯಾವ ಥರ ಮೆಟಲ್ ಕ್ಲಸ್ಟರ್ದು ಜಿಯೋಮೆಟ್ರಿನ ಡಿಟರ್ಮಿನೇಷನ್ ಮಾಡೋದು ಅಂತ. ನೋಡಿ, 3 ಸ್ಟೆಪ್ಸ್ ಇರುತ್ತೆ ಇಲ್ಲಿ. ಸೊ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಫೈಂಡ್ ಔಟ್ ಮಾಡೋದು. ಸೊ ಕೊಟ್ಟಿರೋ ಕ್ಲಸ್ಟರ್ಲಿ ಎಷ್ಟು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಏನು ಅಂತ ಅಂದರೆ ಪಾಲಿಹೆಡ್ರನ್ ಎಲೆಕ್ಟ್ರಾನ್ ಕೌಂಟ್, PECನ ನಾವೇನು ಮಾಡಬೇಕು, ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಟೆಪ್ 3 ಎಲ್ಲ ಏನು ಅಂತಂದರೆ ಎಲೆಕ್ಟ್ರಾನ್ ಪೇರ್ ಫೈಂಡ್ ಔಟ್ ಮಾಡ್ತೀವಿ, ಜೊತೆಗೆ ಇಲ್ಲಿ ಏನು ಮಾಡ್ತೀವಿ, ಜಿಯೋಮೆಟ್ರಿನ ಐಡೆಂಟಿಫಿಕೇಷನ್ ಮಾಡ್ತೀವಿ. ಸೊ ಈ 3 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಟೆಪ್ 1 ಏನು, ಇಲ್ಲಿ ಸ್ಟೆಪ್ 1 ಏನು, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಡಿಟರ್ಮಿನ್ ಮಾಡೋದು. ಸೊ ಹೇಗೆ ಮಾಡೋದು ಅಂತಂದರೆ ನೋಡಿ, ಇಲ್ಲಿ ನಿಕ್ಕಲ್ ಕೊಟ್ಟಿದ್ದಾರೆ. ಎಷ್ಟು ನಿಕ್ಕಲ್ ಇದೆ? 5 ನಿಕ್ಕಲ್ ಇದೆ. ಓಕೆನಾ. ಸೊ ಪ್ಲಸ್ ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ? ಕಾರ್ಬೋನೈಲ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 12 ಕಾರ್ಬೋನೈಲ್ ಇರುತ್ತೆ. ಓಕೆ, ಅದ್ರ ಜೊತೆಗೆ ಏನು ಪ್ರೆಸೆಂಟ್ ಇದೆ? ಚಾರ್ಜ್ ಪ್ರೆಸೆಂಟ್ ಇದೆ. ಎಷ್ಟಿದೆ ಚಾರ್ಜು? ಪ್ಲಸ್ 2 ಇಂಟು, ಓಕೆ, ಸೊ 1 ನೆಗೆಟಿವ್ ಚಾರ್ಜ್ ಎಷ್ಟಿದೆ? 2 ಇದೆ. ಓಕೆ, ಸೊ ನೆಕ್ಸ್ಟ್ ಬರೋದಾದರೆ ವೇಲೆನ್ಸಿ. ಸೊ ನಿಕ್ಕಲಲ್ಲಿ ಎಷ್ಟು ವೇಲೆನ್ಸಿ ಇರುತ್ತೆ? 10 ಇರುತ್ತೆ. ಓಕೆ, ಪ್ಲಸ್ 12 ಇಂಟು, ಸೊ ಕಾರ್ಬೋನೈಲ್ CO ಗ್ರೂಪು ಎಷ್ಟು ಡೊನೇಟ್ ಮಾಡುತ್ತೆ ಎಲೆಕ್ಟ್ರಾನ್ ಅಂತಂದರೆ 2 ಎಲೆಕ್ಟ್ರಾನ್ ಯಾವಾಗಲೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಪ್ಲಸ್ 2 ಇಂಟು 1 ನೆಗೆಟಿವ್ ಚಾರ್ಜು 1 ಎಲೆಕ್ಟ್ರಾನ್ ಕೊಡುತ್ತೆ. ಓಕೆ, 1 ಎಲೆಕ್ಟ್ರಾನ್ ಕೊಡುತ್ತೆ. ಸೊ ಟೋಟಲಾಗಿ ಎಷ್ಟಾಯಿತು ನೋಡಿ? 50. ಸೊ ಪ್ಲಸ್ 24 ಪ್ಲಸ್ 2. ಸೊ ಟೋಟಲಾಗಿ ಎಷ್ಟಾಯಿತು? 76 ಎಲೆಕ್ಟ್ರಾನ್ಸ್ ಆಯಿತು. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? 76 ಎಲೆಕ್ಟ್ರಾನ್. ಸೊ ಸ್ಟೆಪ್ 2ಗೆ ಹೋಗೋಣ ನಾವು. ಓಕೆ, ಸ್ಟೆಪ್ 2. ಸೊ ಸ್ಟೆಪ್ 2ಅಲ್ಲಿ ಏನು ಮಾಡ್ತೀವಿ ನೋಡಿ, ಸೊ ಪಾಲಿಹೆಡ್ರಲ್ ಎಲೆಕ್ಟ್ರಾನ್ ಕೌಂಟ್, PECನ ನಾವು ಫೈಂಡ್ ಔಟ್ ಮಾಡ್ತೀವಿ. ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ ಈ 76 ಹಾಗೆ ಬರ್ಕೋಬೇಕು, ಮೈನಸ್ ಇಲ್ಲೇನು ಮಾಡಬೇಕು ಅಂತಂದರೆ 12 ಇಂಟು, ಓಕೆ, ಸೊ 12 ಇಂಟು N ಹಾಕ್ಕೋಬೇಕು. 12 ಇಂಟು N. ಸೊ N ಅಂತಂದರೆ ಏನು ಅಂತಂದರೆ ಇಲ್ಲಿ ನಂಬರ್ ಆಫ್ ಮೆಟಲ್. ಸೊ ಎಷ್ಟು ಮೆಟಲ್ ಇರುತ್ತೆ ಅಲ್ಲಿ ಅಂತ, ನಂಬರ್ ಆಫ್ ಮೆಟಲ್. ಓಕೆ, ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ 76 ಮೈನಸ್ 12 ಇಂಟು, ಸೊ ನಂಬರ್ ಆಫ್ ಮೆಟಲ್ ಯಾವುದು? ನಿಕ್ಕಲ್. ಎಷ್ಟಿದೆ ನಂಬರು? 5 ಇದೆ. ಸೊ ಇಂಟು 5 ಮಾಡ್ಕೊತೀವಿ. ಓಕೆ, ಸೊ ಅಲ್ಲಿಗೆ ಏನಾಗುತ್ತೆ? 76 ಮೈನಸ್ 60 ಆಗುತ್ತೆ. ಅಂದರೆ ಇಲ್ಲಿ ಎಷ್ಟು ಸಿಗುತ್ತೆ ನಮಗೆ ಎಲೆಕ್ಟ್ರಾನು? ಟೋಟಲಾಗಿ 16 ಎಲೆಕ್ಟ್ರಾನ್ ಸಿಗುತ್ತೆ. ಓಕೆ, 76 ಮೈನಸ್ 60 ಮಾಡಿದ್ರೆ 16 ಎಲೆಕ್ಟ್ರಾನ್ ಸಿಗುತ್ತೆ. ಸ್ಟೆಪ್ 3ಅಲ್ಲಿ ಏನು ಮಾಡಬೇಕು ಅಂತಂದರೆ ನಾವು, ಓಕೆ, ಸೊ ಎಲೆಕ್ಟ್ರಾನ್ ಪೇರ್ನ ಫೈಂಡ್ ಔಟ್ ಮಾಡಬೇಕು. ಎಲೆಕ್ಟ್ರಾನ್ ಪೇರ್ ಅಂತಂದರೆ ಏನು? 1 ಪೇರ್ ಅಂದರೆ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಡಿವೈಡೆಡ್ ಬೈ 2 ಮಾಡಿದಾಗ ನನಗೇನಾಗುತ್ತೆ? 8 ಎಲೆಕ್ಟ್ರಾನ್ ಪೇರ್ ಸಿಗುತ್ತೆ. ಓಕೆ, ಸೊ ಈ 8 ಎಲೆಕ್ಟ್ರಾನ್ ಪೇರ್ನ ಯಾವ ಥರ ಬರಿಬೋದು ಅಂತಂದರೆ ನಂಬರ್ ಆಫ್ ಮೆಟಲ್ಸ್ ಇರುತ್ತಲ್ಲ ನೋಡಿ, ಅದು ಎಲೆಕ್ಟ್ರಾನ್ ಪೇರ್ಗೆ ಈಕ್ವಲ್ ಆಗಿರುತ್ತೆ. ಪ್ಲಸ್ ಅದ್ರ ಜೊತೆಗೆ ಸೊ ಏನು ನಂಬರ್ ಆ್ಯಡ್ ಮಾಡಿದ್ರೆ ನಮಗೆ 8 ಬರುತ್ತೆ, ಆ ನಂಬರ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ
ತೊಗೊಳ್ಳೋದಾದರೆ ಎನ್ ಅಂತಂದರೆ ಇಲ್ಲಿ ಎಷ್ಟಿದೆ 5 ಇದೆ ಅಲ್ವಾ. ಸೊ ಏನು ಮಾಡಬೇಕು ಅಂತಂದರೆ 5 + 3 ಮಾಡಿದ್ರೆ ಏನಾಗುತ್ತೆ ನನಗೆ 8 ಆಗುತ್ತೆ ಅಲ್ವಾ. 5 + 3 ಮಾಡಿದ್ರೆ ಏನಾಗುತ್ತೆ 8 ಆಗುತ್ತೆ. 8 ಮಾಡಬೇಕು. ಸೊ ಇದನ್ನೇನು ಯಾವ ಥರ ಬರ್ಕೋಬೋದು, n+3 ಅಂತ ಬರ್ಕೋಬೋದು. ಸೊ ಯಾವುದಕ್ಕೆ ಬರುತ್ತೆ ಇದು ಅರಕ್ನೋ. ಸೊ ನಾನು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎನ್ ಅಂತ ಇದ್ದರೆ ಏನಾಗುತ್ತೆ ಅದು ಹೈಪರ್ ಆಗುತ್ತೆ. n+1 ಅಂತ ಇದ್ದರೆ ಕ್ಲೋಸು, n+2 ಅಂತ ಇದ್ದರೆ ಓಕೆ n+2 ಅಂತ ಬಂದರೆ ಅದನ್ನು ನೀಡು, n+3 ಬಂದರೆ ಅರಕ್ನೋ. ಸೊ n+4 ಬಂದರೆ ಅದನ್ನು ಐಫೋ ಅಂತ ಕರಿತೀವಿ. ಹಾಗೆ n+5 ಬಂದರೆ ಕ್ಲೇಡೋ ಅಂತ ಕರಿತೀವಿ. ಹಾಗೆಯೇ ಇಲ್ಲಿ n-1 ಅಂತ ಬಂದರೆ ಅದನ್ನು ಏನಂತ ಕರಿತೀವಿ, ಸೂಪರ್ ಕ್ಲೋಸೋ ಅಂತ ಕರಿತೀವಿ. ಸೂಪರ್ ಕ್ಲೋಸೋ, ಹೈಪರ್ ಕ್ಲೋಸೋ, ನೀಡೋ, ಅರಕ್ನೋ. ಓಕೆ, ನೆಕ್ಸ್ಟ್ ಬಂದರೆ ನೀಡೋ, ಅರಕ್ನೋ, ಐಫೋ, ನೆಕ್ಸ್ಟು ಕ್ಲೇಡೋ. ಓಕೆ, ಇಷ್ಟು ಕ್ಲಾಸಿಫಿಕೇಷನ್ 7 ಕ್ಲಾಸಿಫಿಕೇಷನ್ ಇರುತ್ತೆ. ಸೊ ನಿಮ್ಗೆ ಇದು ಅರ್ಥ ಆಗಬೇಕು ಅಂದರೆ ನಾನು ಪ್ರೀವಿಯಸ್ ವಿಡಿಯೋ ನೋಡಿ, ಆವಾಗ ನೀಟಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಏನಿದೆ ಅಂತಂದರೆ ನೋಡಿ, ರೋಡಿಯಮ್ 6 ಇದೆ, ಕಾರ್ಬೋನೈಲ್ 16 ಇದೆ. CO ಗ್ರೂಪನ್ನು ಏನಂತ ಕರಿತೀವಿ ನಾವು, ಕಾರ್ಬೋನೈಲ್ ಅಂತ ಕರಿತೀವಿ. ಓಕೆ, ಕಾರ್ಬೋನೈಲ್ ಅಂತ ಕರಿತೀವಿ. ಎರಡೂ ಸಹ ಕ್ಯಾಪಿಟಲ್ ಲೆಟರಲ್ಲಿ ಇರಬೇಕು. ಸೊ ಹೇಗೆ ಬರ್ಕೊಳ್ಳೋದು ಅಂತಂದರೆ ನೋಡಿ, 6 ಏನಿದೆ ರೋಡಿಯಮ್ ಇದೆ, ಓಕೆ, ಪ್ಲಸ್ 16 ಏನಿದೆ ಕಾರ್ಬೋನೈಲ್ ಇದೆ, ಇದರಲ್ಲಿ ಏನೂ ಚಾರ್ಜ್ ಇಲ್ಲ. ಓಕೆ, ಸೊ 6 ಇಂಟು ರೋಡಿಯಮ್ದು ವೇಲೆನ್ಸ್ ಎಷ್ಟು ಎಲೆಕ್ಟ್ರಾನ್ ಕಂಟ್ರಿಬ್ಯೂಟ್ ಮಾಡುತ್ತೆ, 9 ಎಲೆಕ್ಟ್ರಾನ್ ಕಂಟ್ರಿಬ್ಯೂಟ್ ಮಾಡುತ್ತೆ, ಪ್ಲಸ್ 16 ಇಂಟು 2 ಹಾಕೋಬೇಕು. ಓಕೆ, ಸೊ ಎಷ್ಟಾಗುತ್ತೆ ಅಲ್ಲಿಗೆ 9 6 ಎಷ್ಟು ಬರುತ್ತೆ ನಮಗೆ 54 + 32 ಮಾಡ್ತೀವಿ. ಸೊ ಟೋಟಲಾಗಿ ಎಷ್ಟು ಎಲೆಕ್ಟ್ರಾನ್ ಆಗುತ್ತೆ ಅಲ್ಲಿಗೆ 86 ಎಲೆಕ್ಟ್ರಾನ್ ಆಗುತ್ತೆ. ಇದು ಫಸ್ಟ್ ಸ್ಟೆಪ್ ಅಲ್ವಾ, ಇದು ಸ್ಟೆಪ್ 1. ಸೊ ಸ್ಟೆಪ್ 2ಅಲ್ಲಿ ಏನು ಮಾಡ್ತೀವಿ ನಾವು, ಸ್ಟೆಪ್ 2 ಈ 86 ಮೈನಸ್ ಏನು ಮಾಡ್ಕೋಬೇಕು ನಾವು 12 ಇಂಟು n ಮಾಡ್ಕೋಬೇಕು. ಸೊ 86 ಮೈನಸ್ 12 ಇಂಟು n ಅಂತಂದ್ರೇನು, ನಂಬರ್ ಆಫ್ ಮೆಟಲ್ ಇವು ಎಷ್ಟಿದೆ 6 ಇದೆ. ಸೊ ಇಂಟು 6 ಮಾಡ್ಕೋಬೇಕು. ಅಲ್ಲಿಗೆ ಏನಾಗುತ್ತೆ 86 ಮೈನಸ್ 72 ಆಗುತ್ತೆ. ಸೊ ಎಷ್ಟು ಬಂತು ನಮಗೆ, ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ 14 ಬರುತ್ತೆ. ಸೊ ಈ 14ನ ಸ್ಟೆಪ್ 3ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು, ಸ್ಟೆಪ್ 3ಅಲ್ಲಿ ಇದು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಇತ್ತು. ಸೊ 14 / 2 ಮಾಡ್ತೀವಿ, ಆವಾಗ 7 ಎಲೆಕ್ಟ್ರಾನ್ ಪೇರ್ ಬರುತ್ತೆ. 7 ಎಲೆಕ್ಟ್ರಾನ್ ಪೇರ್ ಬರುತ್ತೆ. ಈ 7 ಎಲೆಕ್ಟ್ರಾನ್ ಪೇರ್ನ ಯಾವ ಥರ ಬರಿಬೋದು, ಸೊ 6 ಏನಿದೆ ಮೆಟಲ್ ಇದೆ. ಸೊ 6 + 1 ಮಾಡಿದ್ರೆ ಏನಾಗುತ್ತೆ 7 ಆಗುತ್ತೆ. ಅಂದರೆ n+ ಏನು ಮಾಡಬೇಕು ಇಲ್ಲಿ, n+1 ಅಂತ 6 ಏನಂತ ತೊಗೊತೀವಿ, n ಅಂತ ತೊಗೊತೀವಿ ಇಲ್ಲಿ. ಓಕೆ, ಸೊ n+1 ಅಂತಂದರೆ ಏನು ಅಲ್ಲಿಗೆ ಕ್ಲೋಸು. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ, ಥರ್ಡ್ ಒನ್ನಲ್ಲಿ ಏನು ಕೊಟ್ಟಿದ್ದಾರೆ, ಆಸ್ಮಿಯಮ್ ಕೊಟ್ಟಿದ್ದಾರೆ. ಎಷ್ಟಿದೆ 5 ಇದೆ. ಸೊ 5 ಇಂಟು OS ಪ್ಲಸ್ ಕಾರ್ಬನ್ ಎಷ್ಟಿದೆ 1 ಇದೆ, 1 ಕಾರ್ಬನ್ ಇದೆ. ಓಕೆ, 1 ಕಾರ್ಬನ್ ಪ್ಲಸ್ ಕಾರ್ಬೋನೈಲ್ ಎಷ್ಟಿದೆ 15 ಇದೆ, 15 ಕಾರ್ಬೋನೈಲ್ ಗ್ರೂಪ್ ಇದೆ. ಓಕೆ, ಸೊ 5 ಇಂಟು ಆಸ್ಮಿಯಮ್ ಯಾವುದ್ರ ಕೆಳಗಡೆ ಬರುತ್ತೆ, ಐರನ್ ಕೆಳಗಡೆ ಬರುತ್ತೆ. ಸೊ ಅದರದ್ದು ಎಷ್ಟು ಕಂಟ್ರಿಬ್ಯೂಷನ್ ಇರುತ್ತೆ 8 ಇರುತ್ತೆ, ಪ್ಲಸ್ 1 ಇಂಟು ಸೊ ಕಾರ್ಬನ್ 4 ತೊಗೋಬೇಕು ನಾವು, ಕಾರ್ಬನ್ದು ಎಷ್ಟು ತೊಗೋಬೇಕು 4 ತೊಗೋಬೇಕು, ಪ್ಲಸ್ 15 ಇಂಟು ಕಾರ್ಬೋನೈಲ್ದು ಎಷ್ಟು ತೊಗೋಬೇಕು 2 ತೊಗೋಬೇಕು. ಸೊ ಎಷ್ಟಾಗುತ್ತೆ ಅಲ್ಲಿಗೆ 40 + 4 + 30 ಅಂದರೆ ಟೋಟಲಾಗಿ ಎಷ್ಟಾಯಿತು 74 ಆಯಿತು. ಓಕೆ, ಸೊ ಇದು ಸ್ಟೆಪ್ 1 ಆಯಿತು. ಸೊ ಸ್ಟೆಪ್ 2ಅಲ್ಲಿ ಏನು ಮಾಡ್ತೀವಿ ಅಂತಂದರೆ, ಓಕೆ, ಸ್ಟೆಪ್ 2ಅಲ್ಲಿ ಏನು ಮಾಡ್ತೀನಿ 74 ಮೈನಸ್ 12 ಇಂಟು n ಮಾಡ್ಕೋಬೇಕು ಅಲ್ವಾ. ಸೊ 74 ಮೈನಸ್ 12 ಇಂಟು n ಅಂತಂದರೆ ನಂಬರ್ ಆಫ್ ಮೆಟಲ್ ಎಷ್ಟಿದೆ 5 ಇದೆ. ಸೊ 5. ಸೊ ಅಲ್ಲಿಗೆ ಎಷ್ಟಾಗುತ್ತೆ ನೋಡಿ 74 ಮೈನಸ್ 60 ಆಗುತ್ತೆ. ಅಂದರೆ ಅಲ್ಲಿಗೆ ಎಷ್ಟು ಉಳ್ಕೊಂತು 14 ಉಳ್ಕೊಂತು. ಸೊ ಸ್ಟೆಪ್ 3ಅಲ್ಲಿ ಏನು ಮಾಡ್ತೀವಿ ನಾವು 14 / 2 ಮಾಡಿ ಎಲೆಕ್ಟ್ರಾನ್ ಪೇರಿಗೆ ಕನ್ವರ್ಷನ್ ಮಾಡ್ಕೊತೀವಿ. ಟೋಟಲ್ ಎಲೆಕ್ಟ್ರಾನ್ ಇದು. ಸೊ ಎಷ್ಟು ಬರುತ್ತೆ 7 ಬರುತ್ತೆ. ಈ 7 ಯಾವ ಥರ ಬರಿಬೋದು, ಸೊ n ಅಂತಂದರೆ ಇಲ್ಲಿ ನಂಬರ್ ಆಫ್ ಮೆಟಲ್ ಎಷ್ಟಿದೆ 5 ಇದೆ ಅಲ್ವಾ, n 5. ಸೊ 5 ಪ್ಲಸ್ ಏನು ಮಾಡಬೇಕು 2 ಆ್ಯಡ್ ಮಾಡಿದ್ರೆ ಏನಾಗುತ್ತೆ 7 ಆಗುತ್ತೆ. ಅಂದರೆ n+2. ಸೊ n+2 ಅಂತಂದರೆ ಏನು ಬರುತ್ತೆ ಅಲ್ಲಿಗೆ ನೀಡೋ. ಓಕೆ, ಜಿಯೋಮೆಟ್ರಿ ಏನು ಬಂತು, ನೀಡೋ ಜಿಯೋಮೆಟ್ರಿ ಬಂತು. ಸೊ ನೆಕ್ಸ್ಟ್ ಹೋಗೋಣ, ಆಸ್ಮಿಯಮ್ 3 ಇದೆ. ಸೊ ಕಾರ್ಬೋನೈಲ್ 12 ಇದೆ, 3 ಇಂಟು ಓಕೆ ಆಸ್ಮಿಯಮ್ ಪ್ಲಸ್ 12 ಇಂಟು ಓಕೆ ಕಾರ್ಬೋನೈಲ್. ಇದು ಸ್ಟೆಪ್ 1. ಓಕೆ, ಸೊ 3 ಇಂಟು
ಅಗೇನ್ ಆಸ್ಬಿಯಮ್ ಯಾವ್ದ್ರ ಕೆಳಗಡೆ ಬರುತ್ತೆ, ಐರನ್ ಕೆಳಗಡೆ ಬರುತ್ತೆ. ಸೊ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ, 8 ಎಲೆಕ್ಟ್ರಾನ್ ಪ್ಲಸ್ 12 ಇಂಟು 2. ಸೊ ಎಷ್ಟಾಗಿತ್ತು, 24 ಪ್ಲಸ್ 24. ಸೊ ಟೋಟಲಾಗಿ ಎಷ್ಟಾಗುತ್ತೆ ನಮಗೆ, 44 ಆಗುತ್ತೆ. ಇದು ಸ್ಟೆಪ್ 1. ಸೊ ಸ್ಟೆಪ್ 2ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು 44 ಮೈನಸ್, ಓಕೆ, ಸೊ 44 ಮೈನಸ್ 12 ಇಂಟು n ಮಾಡ್ತೀವಿ. ಅಂದರೆ 44 ಮೈನಸ್ 12 ಇಂಟು 3 ಅಲ್ವಾ. ಸೊ ಅಲ್ಲಿಗೆ ಎಷ್ಟು ಬರುತ್ತೆ ನೋಡಿ, 44 ಮೈನಸ್, ಓಕೆ, 36 ಮಾಡಬೇಕು. ಸೊ 36 ಮಾಡಿದಾಗ ನನಗೆ ಎಷ್ಟು ಬರುತ್ತೆ, 8, ಓಕೆ, ಟೋಟಲಾಗಿ 8 ಬರುತ್ತೆ. ಸೊ 8 ಡಿವೈಡೆಡ್ ಬೈ ಸ್ಟೆಪ್ 3ಅಲ್ಲಿ ಏನು ಮಾಡ್ತೀವಿ ನಾವು, 8 ಡಿವೈಡೆಡ್ ಬೈ 2 ಮಾಡ್ತೀವಿ, ಆವಾಗ 4 ಬರುತ್ತೆ. ಸೊ 4ನ ಯಾವ ಥರ ಬರ್ಕೋಬೋದು, n ಎಷ್ಟು 3 ಅಲ್ವಾ. ಸೊ 3 ಪ್ಲಸ್ 1 ಮಾಡಿದ್ರೆ ಏನು ಬರುತ್ತೆ, 4 ಬರುತ್ತೆ. ಅಲ್ಲಿಗಿದು n ಪ್ಲಸ್ 1. n ಪ್ಲಸ್ 1 ಅಂತಂದರೆ ಏನು, ಕ್ಲೋಸು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ 5 ಏನಿದೆ, ಸ್ಟೆಪ್ 1. ಓಕೆ, ಸೊ 5 ಏನಿದೆ, ಆಸ್ಬಿಯಮ್ ಇದೆ, ಪ್ಲಸ್ 16 ಏನಿದೆ, ಕಾರ್ಬೋನೈಲ್ ಇದೆ. ಓಕೆ, ಸೊ 5 ಇಂಟು 8 ಪ್ಲಸ್ 16 ಇಂಟು ಎಷ್ಟಾಗುತ್ತೆ, ಇದು 2. ಓಕೆ, ಅಲ್ಲಿಗೆ ಎಷ್ಟಾಯಿತು, 40 ಪ್ಲಸ್ 32. ಅಂದರೆ ಟೋಟಲ್ ಎಷ್ಟು ಬಂತು, ಅಲ್ಲಿಗೆ 72 ಬಂತು ಸ್ಟೆಪ್ 1ಅಲ್ಲಿ. ಸೊ ಸ್ಟೆಪ್ 2ಗೆ ಹೋಗೋಣ ಇವಾಗ ನಾವು. ಸ್ಟೆಪ್ 2ಅಲ್ಲಿ ಏನು ಮಾಡಬೇಕು, 72 ಮೈನಸ್ 12 ಇಂಟು n ಮಾಡಬೇಕು. ಓಕೆ, ಸೊ 72 ಮೈನಸ್ 12 ಇಂಟು n ಎಷ್ಟು, 5 ಕೊಟ್ಟಿದ್ದಾರೆ. ಓಕೆ, 5. ಸೊ ಏನಾಗುತ್ತೆ ಇಲ್ಲಿ, 72 ಮೈನಸ್ 60 ಅಂದರೆ ಎಷ್ಟು ಬರುತ್ತೆ, ಅಲ್ಲಿಗೆ 12 ಬರುತ್ತೆ. ಸೊ ಸ್ಟೆಪ್ 3ಅಲ್ಲಿ ಏನು ಮಾಡ್ತೀವಿ ನಾವು, 12 ಡಿವೈಡೆಡ್ ಬೈ, ಓಕೆ, ಸೊ 12 ಡಿವೈಡೆಡ್ ಬೈ 2 ಮಾಡ್ತೀನಿ, ಆವಾಗ ಎಷ್ಟು ಬರುತ್ತೆ, 6 ಬರುತ್ತೆ. 6ನ ಯಾವ ಥರ ಬರಿಬೋದು, ಸೊ ಎಷ್ಟಿದೆ, ಮೆಟಲ್ ಎಷ್ಟಿದೆ, 5 ಇದೆ. ಸೊ 5 ಪ್ಲಸ್ 1, ಸೊ ಅವಾಗೇನಾಗುತ್ತೆ, 6 ಆಗುತ್ತೆ. ಅಂದರೆ n ಪ್ಲಸ್ 1 ಆಯಿತು. ಸೊ n ಪ್ಲಸ್ 1 ಅಂತಂದರೆ ಏನಲ್ಲಿಗೆ, ಕ್ಲೋಸು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿ ನೋಡಿ, ಓಕೆ, ಇಲ್ಲಿ ಮೆಟಲ್ ಜೊತೆಗೆ ಲಿಗ್ಯಾಂಡ್ ಜೊತೆಗೆ ಇನ್ನೂ ಒಂದೇನೋ ಪ್ರೆಸೆಂಟ್ ಇದೆ, ಏನಿದೆ, BH ಇದೆ, ಬೋರಾನ್ಸ್ ಇದೆ. ಸೊ ಇದನ್ನು ಯಾವ ಥರ ಮಾಡಬೇಕು ಅಂತಂದರೆ ಇಲ್ಲಿ ಕೆಲವು ಪಾಯಿಂಟ್ ನೆನ್ಪಿಟ್ಕೋಬೇಕು ನೀವು. ಏನು ಅಂತಂದರೆ 14 ಎಲೆಕ್ಟ್ರಾನ್ ಇದ್ದರೆ, ಓಕೆ, 14 ಎಲೆಕ್ಟ್ರಾನ್ ಇದ್ದರೆ BH ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅದು 4 ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಷನ್ ಅಂತ. ಅದೇ ಥರ 15 ಎಲೆಕ್ಟ್ರಾನ್ ಇದೆ, 16 ಎಲೆಕ್ಟ್ರಾನ್ ಇದ್ದರೆ, 17 ಎಲೆಕ್ಟ್ರಾನ್ ಇದ್ದರೆ ಒಂದೊಂದು ಹೈಡ್ರೋಜನ್ ಏನು ಮಾಡ್ತೀವಿ ನಾವು, ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಅಂದರೆ BH2, ಓಕೆ, ಸೊ BH3, ನೆಕ್ಸ್ಟು BH4. ಇದೇ ಥರ ಇಲ್ಲೂ ಏನಾಗುತ್ತೆ ಅಂತಂದರೆ 5 ಎಲೆಕ್ಟ್ರಾನ್, ಓಕೆ, 6 ಎಲೆಕ್ಟ್ರಾನ್, 7 ಎಲೆಕ್ಟ್ರಾನ್ ಆಗುತ್ತೆ. ಇದು ಬೇಸಿಕ್ ಕಾನ್ಸೆಪ್ಟ್, ಇದು ನೆನ್ಪಿಟ್ಕೋಬೇಕಾಗಿರೋದು. ಸೊ ನೆಕ್ಸ್ಟ್ ಹೋಗೋಣ ಇವಾಗ. CP ಅಂತಂದರೆ ಏನು, ಸೈಕ್ಲೋಪೆಂಟಾ ಡೈನೈಲ್ ಅಂತ. ಸೊ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತಂದರೆ 5 ಎಲೆಕ್ಟ್ರಾನ್ನ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದು. ಓಕೆ, ಸೊ ನೆನ್ಪಿಟ್ಕೋಬೇಕು, CP ಎಷ್ಟು ಎಲೆಕ್ಟ್ರಾನ್ನ ಕಾಂಟ್ರಿಬ್ಯೂಟ್ ಮಾಡುತ್ತೆ, 5 ಎಲೆಕ್ಟ್ರಾನ್ನ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಓಕೆ, ಸೊ ಇವಾಗ ಹೋಗೋಣ. ಫಸ್ಟ್ ಏನು ಮಾಡಬೇಕು ನೋಡಿ, CP ಮತ್ತು CO ಒಂದೊಂದು ತೊಗೊತೀನಿ ನಾನು. CP 1 ತೊಗೊತೀನಿ, ಓಕೆ, ಪ್ಲಸ್ CO 1 ತೊಗೊತೀನಿ. ಸೊ CP ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ, 5 ಇರುತ್ತೆ. ಹಾಗೇ ಕೋಬಾಲ್ಟ್ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ, 9 ಇರುತ್ತೆ. ಅಂದರೆ ಟೋಟಲಾಗಿ ಏನಾಯಿತು, 14 ಆಯಿತು. ಟೋಟಲಾಗಿ ಎಷ್ಟಾಯಿತು, 14 ಆಯಿತು. ಈ 14 ಎಲೆಕ್ಟ್ರಾನ್ನ ಯಾವ ಥರ ಬರ್ಕೋಬೋದು ಅಂತ ಹೇಳಿದೆ, BH ಅಂತ ಬರ್ಕೋಬೋದು ಅಂತ ಹೇಳಿದೆ ಅಲ್ವಾ. ಸೊ BH. ಸೊ ನೆಕ್ಸ್ಟ್ ನೋಡೋದಾದರೆ CP ಎಷ್ಟಿದೆ ನೋಡಿ, 2 ಇದೆ. ಕೋಬಾಲ್ಟ್ ಎಷ್ಟಿದೆ, 2 ಇದೆ. ಅಂತಂದರೆ CP2 ಕೋಬಾಲ್ಟ್ 2ನ ಈ ಥರ ಬರ್ಕೋಬೋದಲ್ವ ನಾವು, BH ಟ್ವೈಸ್ ಅಂತ ಬರ್ಕೋಬೋದು. ಅಂದರೆ ಅಲ್ಲಿಗೆ ಎಷ್ಟಾಗುತ್ತೆ, B2H2 ಆಗುತ್ತೆ. ಓಕೆ, ಸೊ ಇವಾಗ ಇದೆರಡನ್ನೂ ರೀಪ್ಲೇಸ್ ಮಾಡಿ ಏನು ಮಾಡ್ಕೊಳ್ಳೋಣ ನಾವು, B2H2 ಬರ್ಕೊಳ್ಳೋಣ. ಅದ್ರ ಜೊತೆಗೆ B4H6 ಹಾಗೆ ಬರ್ಕೊಳ್ಳೋಣ, B4H6. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಬೋರಾನ್ ಎಷ್ಟಿದೆ, ಟೋಟಲ್ ಬೋರಾನ್ ಎಷ್ಟಿದೆ, 6 ಇದೆ. ಹಾಗೆಯೇ ಟೋಟಲ್ ಹೈಡ್ರೋಜನ್ ಎಷ್ಟಿದೆ, 8 ಇದೆ. ಸೊ ಇದನ್ನು ಈ ಥರನೂ ಬರ್ಕೋಬೋದು ನಾವು. ಯಾವ ಥರ ಅಂದರೆ B6, ಓಕೆ, H6, 2 ಹೈಡ್ರೋಜನ್ ಎಕ್ಸ್ಟ್ರಾ ಇದೆಯಲ್ಲ ಅದನ್ನು 2- ಅಂತ ತೊಗೋಬೋದು. ನೋಡಿ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ BnHn, ಓಕೆ, 2- ಈಕ್ವಲ್ ಆಗಿರುತ್ತೆ. ಅಂದರೆ ಇದು ಕ್ಲೋಸೋ ಸ್ಟ್ರಕ್ಚರ್ ಅಂತ ಹೇಳ್ತಾ ಇದೆ, ಕ್ಲೋಸೋ ಜಿಯೋಮೆಟ್ರಿ ಅಂತ ಹೇಳ್ತಾ ಇದೆ. ಓಕೆ, ನೀವು ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ಈ ಫಾರ್ಮುಲಾ ಎಲ್ಲ ನಿಮಗೆ ಹೇಳಿದ್ದೀನಿ ನಾನು. ಇದು ಬಿಟ್ಟು ಬೇರೆ ಥರ ಹೇಗೆ ಮಾಡೋದು ಅಂತಂದರೆ B6H6 ಇದೆ ಅಲ್ವಾ. ಸೊ ಎಷ್ಟು BH ಇದೆ ಇಲ್ಲಿ, ಎಷ್ಟು BH ಇದೆ ಇಲ್ಲಿ, 6
ಬೋರಾನ್ 6 ಇದೆ ಅಂದರೆ ಬಿ ಎಚ್ ಎಷ್ಟಿರುತ್ತೆ 6 ಇರುತ್ತೆ ಪ್ಲಸ್. ಸೊ ಹೈಡ್ರೋಜನ್ ಎಷ್ಟು 6, 8 - 6 ಅಂದರೆ 2 ಹೈಡ್ರೋಜನ್ ಏನಿದೆ ಅಡಿಷನ್ ಎಕ್ಸ್ಟ್ರಾ ಹೈಡ್ರೋಜನ್ ಇದೆ. ಸೊ ನೆಕ್ಸ್ಟ್ 6 ಇಂಟು ಬಿ ಎಚ್ ಎಷ್ಟು ಎಲೆಕ್ಟ್ರಾನ ಕಾಂಟ್ರಿಬ್ಯೂಟ್ ಮಾಡುತ್ತೆ 2 ಎಲೆಕ್ಟ್ರಾನ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗೆಯೇ ಹೈಡ್ರೋಜನ್ ಎಷ್ಟು ಮಾಡುತ್ತೆ 1 ಮಾಡುತ್ತೆ. ಸೊ ಟೋಟಲಾಗಿ ಎಷ್ಟು ಎಲೆಕ್ಟ್ರಾನ್ ಆಗುತ್ತೆ 12 + 2 ಅಂತಂದರೆ 14 ಎಲೆಕ್ಟ್ರಾನ್ ಆಗುತ್ತೆ. ಓಕೆ, ಈ ಮೆಥಡ್ ಗೊತ್ತಾಗದೇ ಇದ್ದರೆ ಈ ಮೆಥಡ್ ಮಾಡಬೇಕಷ್ಟೇ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಸೊ 14 / 2 ಮಾಡಬೇಕು. ಆವಾಗ ಎಷ್ಟು ಬರುತ್ತೆ ನನಗೆ 7 ಬರುತ್ತೆ. ಈ 7 ಯಾವ ಥರ ಬರ್ಕೋಬೋದು, ಬಿ ಎಷ್ಟಿದೆ 6 ಇದೆ. ಸೊ 6 + 1 ಅಂತಂದರೆ 7 ಆಗುತ್ತೆ. ಅಲ್ಲಿಗೆ n+1. ಸೊ n+1 ಅಂತಂದರೆ ಏನಂತ ಕರಿತೀವಿ, ಕ್ಲೋಸು ಅಂತ ಕರಿತೀವಿ. ಓಕೆನಾ. ಸೊ ಈ ಥರ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ನೋಡೋಣ, CP4 ಇದೆ, ನಿಕ್ಕಲ್ 4 ಇದೆ. ಸೊ ಫಸ್ಟ್ 1 ತೊಗೊಳ್ಳೋಣ. CP + ನಿಕ್ಕಲ್ ಆದರೆ ಎಷ್ಟು ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ ಮಾಡುತ್ತೆ, CP ಅಂತಂದರೆ 5, ಸೊ ನಿಕ್ಕಲ್ ಅಂತಂದರೆ 10. ಸೊ ಟೋಟಲಾಗಿ ಎಷ್ಟಾಯಿತು 15 ಎಲೆಕ್ಟ್ರಾನ್ ಆಯಿತು. ಸೊ 15 ಎಲೆಕ್ಟ್ರಾನ್ನ ಯಾವ ಥರ ಬರಿಬೋದು ಅಂತ ಹೇಳಿದ್ದೆ, BH2 ಅಂತ ಬರ್ಕೋಬೋದು ಅಲ್ವಾ. ಸೊ ಇಲ್ಲಿ ಏನಿದೆ CP ಎಷ್ಟಿದೆ 4 ಇದೆ, ನಿಕ್ಕಲ್ ಎಷ್ಟಿದೆ 4 ಇದೆ, ಅದನ್ನು ಈ ಥರ ಬರ್ಕೋಬೋದಲ್ವಾ, CP. ಓಕೆ, ಸೊ ನಿಕ್ಕಲ್ 4. ಸೊ ಇದನ್ನು ಹೆಂಗೆ ಬರ್ಕೋಬೋದು ಅಂತಂದರೆ BH2 ಎಷ್ಟಿದೆ 4. ಓಕೆ, ಸೊ ಇವಾಗ ಇದನ್ನು ರೀಪ್ಲೇಸ್ ಮಾಡಿ ಏನು ಬರೀತೀನಿ ನಾನು, BH2. ಓಕೆ, ಸೊ 4 ಹೋಲ್ 4 ಅದ್ರ ಜೊತೆಗೆ B4H4 ಹಾಗೆ ಬರ್ಕೊಳ್ಳೋಣ, B4H4. ಸೊ ಟೋಟಲಾಗಿ ಎಷ್ಟು ಬೋರಾನ್ ಇದೆ ಹಾಗಾದರೆ 4 1 4, 4 + 4 8 ಇದೆ. ಸೊ ಹೈಡ್ರೋಜನ್ ಎಷ್ಟಿದೆ 4 2 8, 8 + 4 12 ಇದೆ. ಓಕೆನಾ. ಸೊ ಇದನ್ನು ಯಾವ ಥರ ಬರ್ಕೋಬೋದು ನೋಡಿ, ಸೊ B8H8. ಸೊ 8ನ ಲೆಸ್ ಮಾಡಿದ್ರೆ ಎಷ್ಟು ಬಂತು 4- ಬಂತು. ಓಕೆ, 8ನ ಲೆಸ್ ಮಾಡಿದ್ರೆ ಎಷ್ಟು ಬಂತು 4- ಬರುತ್ತೆ. ಸೊ 4- ಇದ್ದರೆ ಅದನ್ನು ಏನಂತ ಕರಿತೀರಾ, 4- ಇದ್ದರೆ ಅದನ್ನು ನೀಡು ಅಂತ ಕರಿತೀವಿ ನಾವು, ನೀಡು. ಇದು ಒಂದು ಮೆಥಡ್. ಈ ಮೆಥಡ್ ಅರ್ಥ ಆಗಲಿಲ್ವಾ, ಇನ್ನೊಂದು ಮೆಥಡ್ ಇದೆ. ಏನು, ಎಷ್ಟು BH ಇದೆ 8 BH ಇದೆ. ಓಕೆ, ಸೊ 8 BH ಅಂದರೆ ಹೈಡ್ರೋಜನ್ 8 ಲೆಸ್ ಮಾಡಿಕೊಂಡ್ರೆ ಎಷ್ಟು ಹೈಡ್ರೋಜನ್ ಎಕ್ಸ್ಟ್ರಾ ಇದೆ, 4 ಹೈಡ್ರೋಜನ್ ಎಕ್ಸ್ಟ್ರಾ ಇದೆ. ಅಲ್ಲಿಗೆ 8 × 2 + 4 × 1 ಎಷ್ಟಾಯಿತು, 16 + 4 ಅಂತಂದರೆ ಎಷ್ಟಾಯಿತು 20 ಆಯಿತು. ಸೊ 20 / 2 ಮಾಡಿದ್ರೆ ಎಷ್ಟಾಯಿತು 10 ಬಂತು. ಸೊ 10ನ್ನು ಯಾವ ಥರ ಬರೀಕೋಬೋದು, 8 + 2 ಅಂತ ಬರಿಬೋದು. ಅಂದರೆ n+2. ಓಕೆ, n+2 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ನೀಡೋಗೆ ಈಕ್ವಲ್ ಆಗಿರುತ್ತೆ. ಓಕೆ, ಇದು ನೀಡೋ ಜೋಮೆಟ್ರಿ. ಸೊ ಲಾಸ್ಟ್ ಫೈನಲ್ ಒಂದಿದೆ ನೋಡೋಣ ಏನು ಕೊಟ್ಟಿದ್ದಾರೆ ಅವರು ಅಂತ. ಇಲ್ಲಿ ನೋಡಿ C2 ಕೊಟ್ಬಿಟ್ಟಿದ್ದಾರೆ. ಸೊ ಕಾರ್ಬನ್ದು ಎಷ್ಟು ಆವಾಗಲೇ ಹೇಳಿದೆ ನಾನು, 4 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ C2. ಓಕೆ, 4 ಎಲೆಕ್ಟ್ರಾನ್ನ ಯಾವ ಥರ ಬರ್ಕೋಬೋದು ಅಂತ ಹೇಳಿದ್ದೆ, BH ಅಂತ ಬರಿಬೋದಲ್ವಾ. ಅಲ್ಲಿಗೆ ಏನಿದೆ C2 ಇದೆ ಅಲ್ವಾ. C2 ಅಂತಂದರೆ ಯಾವ ಥರ ಬರ್ಕೋಬೋದು, BH ಟ್ವೈಸ್ ಅಂತ ಬರ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಪ್ಲಾಟಿನಮ್. ಈ ಪ್ಲಾಟಿನಮ್ ಜೊತೆಗೆ ಏನಿದೆ ಫಾಸ್ಫರಸ್ ಟ್ರೈಇಥೈಲ್ ಇದೆ. ಸೊ ಎಷ್ಟು ಎಲೆಕ್ಟ್ರಾನ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನೋಡೋಣ ನಾವು ಇಲ್ಲಿ. ಸೊ ಪ್ಲಾಟಿನಮ್ ಅಂದ ತಕ್ಷಣ ಇದು 10 ಎಲೆಕ್ಟ್ರಾನು. ಅದೇ ಥರ ಇದೆಷ್ಟು ಎಲೆಕ್ಟ್ರಾನ್ 2 ಎಲೆಕ್ಟ್ರಾನು ಈಚ್ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅಲ್ಲಿಗೆ 2 ಇದೆ ಅಂತಂದರೆ ಸೊ ಎಷ್ಟಾಗುತ್ತೆ 4 ಆಗುತ್ತೆ. ಟೋಟಲಾಗಿ 14. ಈ 14 ಎಲೆಕ್ಟ್ರಾನ್ ಯಾವ ಥರ ಬರಿಬೋದು ನಾವು, BH ಅಂತ ಬರ್ಕೋಬೋದು. ಓಕೆ, ಇವಾಗ ನೋಡೋಣ ರೀಪ್ಲೇಸ್ ಮಾಡೋಣ. C2 ಬದಲು ಏನಂತ ಬರ್ಕೋಬೇಕು, BH ಟ್ವೈಸ್ ಅಂತ ಬರ್ಕೋಬೇಕು. B4H4 ಹಾಗೆ ಬರ್ಕೋಣ, H6 ಹಾಗೆ ಬರ್ಕೋಣ. ಪ್ಲಾಟಿನಮ್ ಮತ್ತು ಫಾಸ್ಫರಸ್ ಟ್ರೈಇಥೈಲ್ ಟ್ವೈಸ್ ಇದೆಯಲ್ಲ, ಅದ್ರ ಬದಲು ಏನು ಬರ್ಕೋಬೋದು ನಾವು, BH ಅಂತ ಬರ್ಕೋಬೋದು. ಇವಾಗ ಟೋಟಲ್ ನಂಬರ್ ಆಫ್ ಬೋರಾನ್ ಎಷ್ಟಿದೆ 4 5 6 7 ಇದೆ. ಓಕೆ, 7. ಹೈಡ್ರೋಜನ್ ಎಷ್ಟಿದೆ 2 + 6 ಎಷ್ಟು 8 8 + 1 7 ಇದೆ. ಓಕೆ, ಸೊ ಟೋಟಲಾಗಿ B7, ಸೊ H7 ಆಯಿತು. ಸೊ ಟೋಟಲಾಗಿ 9 ಹೈಡ್ರೋಜನ್ ಇದೆ. ಸೊ ಇದನ್ನು ಯಾವ ಥರ ಬರ್ಕೋಬೋದು ಅಂತಂದರೆ ನೋಡಿ, B7H7. ಓಕೆ, ಸೊ ಎಷ್ಟು ಹೈಡ್ರೋಜನ್ ಎಕ್ಸ್ಟ್ರಾ ಇದೆ 2, ಇದನ್ನು 2- ಅಂತ ಬರ್ಕೋಬೋದು. ಸೊ ಅಲ್ಲಿಗೆ ಯಾವ ಫಾರ್ಮುಲಾ ಬರುತ್ತೆ, BnHn2- ಅಂತಂದರೆ ಕ್ಲೋಸು. ಓಕೆ, ಅದ್ರ ಬಿಟ್ಟು ಬೇರೆ ಇನ್ನೊಂದು ಯಾವ ಥರ ಮಾಡ್ಕೋಬೋದು ಅಂತಂದರೆ, ಎಷ್ಟು BH ಇದೆ 7 BH ಇದೆ, ಅಡಿಷನ್ ಎಷ್ಟು ಹೈಡ್ರೋಜನ್ ಇದೆ 2 ಹೈಡ್ರೋಜನ್ ಇದೆ. ಸೊ ಏನಾಗುತ್ತೆ ಅಲ್ಲಿಗೆ 7 × 2 + 2 × 1. ಸೊ ಟೋಟಲಾಗಿ ಏನಾಗುತ್ತೆ 14 + 2 16 ಆಗುತ್ತೆ.
ಓಕೆ. ಸೊ ನೆಕ್ಸ್ಟ್ ನೋಡೋದಾದರೆ 16/2 ಅಂತಂದರೆ 8 ಎಲೆಕ್ಟ್ರಾನ್ ಪೇರ್ ಆಗುತ್ತೆ. ಸೊ ಇದನ್ನು ಯಾವ ಥರ ಬರಿಬೋದು, ಎಷ್ಟಿದೆ ಬೋರಾನು 7 ಇದೆ. ಸೊ 7+1 ಅಂತ ಬರಿಬೋದು. 7+1 ಅಂತಂದರೆ 8 ಆಗುತ್ತೆ. ಅಂದರೆ n+1 ಅಂತ ಇದ್ದರೆ ಅದನ್ನು ಏನಂತ ಕರಿತೀವಿ, ಕ್ಲೋಸು ಅಂತ ಕರಿತೀವಿ. ಓಕೆ. ಸೊ ಏನು ಈ ವಿಡಿಯೋದಲ್ಲಿರೋ ಟಾಪಿಕ್ ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.